ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನಂತೂ ನನ್ನ ಊರಿಂದ ಬೆಂಗಳೂರಿಗೆ ಹೋಗ್ತಿದ್ದೀನಿ ರೀ. ಯಾಕೆ ಗೊತ್ತಾ? ಕೆಲಸಕ್ಕೆ. ನನ್ನ ಎಜುಕೇಷನ್ ಎಲ್ಲ ಕಂಪ್ಲೀಟ್ ಆಯಿತು. ಇನ್ನೇನು ಮಾಡೋದು, ಜೀವನಕ್ಕೊಂದು ದಾರಿ ಬೇಕಲ್ವಾ? ಹಾಗಾಗಿ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಏನೋ ಒಂಥರ ಮನ್ಸಲ್ಲಿ ನೋಡ್ರಿ, ನಮ್ಮೂರು, ನಮ್ಮ ಜನ, ನಮ್ಮ ಮನೆ ನಾಯಿ ಬೆಕ್ಕು ಎಲ್ಲನೂ ಬಿಟ್ಟು ಹೋಗ್ಬೇಕಲ್ಲ. ಆ ಪ್ರೀತಿಯಿಂದ ಮುದ್ದು ಮಾಡೋ ಅಮ್ಮ, ಏನು ಬೇಕಿದ್ರು ಏನು ಕೇಳಿದ್ರು ಕೊಡುವಂತಹ ಅಪ್ಪ, ಇವರನ್ನೆಲ್ಲ ಬಿಟ್ಟು ಹೋಗೋದು ಏನೋ ತುಂಬ ನೋವು ಕಣ್ರಿ. ಆದರೆ ಏನು ಮಾಡೋದು, ಜೀವನಕ್ಕೊಂದು ದಾರಿ ಬೇಕಲ್ವಾ? ಹಾಗೆ ಏನೋ ಒಂದು ಸಾಧಿಸಬೇಕು ಅನ್ನೋ ಛಲ, ಇದೆಲ್ಲ ನಮ್ಮನ್ನು ಕಟ್ಟಿ ಹಾಕುತ್ತೆ. ಇವಾಗ ನಾನು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಇದು ನಮ್ಮದು ಬ್ಯೂಟಿಫುಲ್ ಬ್ರಿಡ್ಜ್ ನೋಡಿ. ನಾನು ಬೆಂಗಳೂರು ಹೊರಡೋ ದಿವಸ ಅಮ್ಮನ ಕಣ್ಣಲ್ಲೂ ನೀರು, ಅವ್ರ ಕಣ್ಣಲ್ಲಿ ನೀರು ನೋಡಿದರೆ ನನ್ನ ಕಣ್ಣು ಸುಮ್ಮನಿರುತ್ತಾ? ಹೌದು, ನನ್ನ ಕಣ್ಣು ನೀರು ತರುತ್ತೆ. ಏನು ಮಾಡೋದು, ಎಲ್ಲನೂ ಸಹಿಸ್ಕೊಳ್ಬೇಕು. ಹಾಗೆ ಅಮ್ಮನ ಹತ್ರ ಹೇಳಿದೆ, ಯಾಕಮ್ಮ ವರಿ ಮಾಡ್ತೀಯಾ? ನಾನು ದುಡಿತೀನಿ, ದುಡ್ದು ತುಂಬ ಹಣ ಮಾಡ್ತೀನಿ. ಆ ಹಣದಲ್ಲಿ ನಿನ್ನನ್ನು ಚೆನ್ನಾಗಿ ನೋಡ್ಕೋತೀನಿ. ಇದೆಲ್ಲರದ್ದು ಕನಸು ತಾನೆ. ಈ ಕನಸು ಎಲ್ಲರದ್ದು ನನಸಾಗಲಿ, ನಾನು ಆ ದೇವ್ರ ಹತ್ರ ಪ್ರೇ ಮಾಡ್ಕೋತೀನಿ. ಯಾಕಂದರೆ ನಮ್ಮಂಥ ಮಿಡಲ್ ಕ್ಲಾಸ್ ಜನರಿಗೆ ಅದೇ ತಾನೇ ದೊಡ್ಡ ಆಸೆ. ನಾವು ಚೆನ್ನಾಗಿ ದುಡಿಬೇಕು, ಚೆನ್ನಾಗಿ ಸಂಪಾದಿಸಬೇಕು, ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು. ಅಮ್ಮ ಕೊಟ್ಟಿರೋ ಎಲ್ಲ ಸ್ನ್ಯಾಕ್ಸ್ನ ಹಿಡ್ಕೊಂಡು ನನ್ನ ಪಯಣ ಬೆಂಗಳೂರಿಗೆ ಮುಂದುವರಿತಾನೇ ಇದೆ. ಹಾಗೂ ಹೀಗೂ ಟ್ರೈನಲ್ಲಿ ಬಂದು ಕೂತಪ್ಪ. ನೀವು ನೋಡ್ತಾ ಇದ್ದೀರಾ, ನನಗೆ ಸಿಕ್ಕಿರೋ ಸೀಟ್ ಅದು ಗಬ್ಬು ವಾಶ್ರೂಮ್ ಹತ್ರ. ಅಯ್ಯೋ ದೇವ್ರೇ, ನನ್ನ ಕಷ್ಟನೋ ಮಾಡಲಿ, ಎಲ್ಲಾನು ಸಹಿಸ್ಕೋಬೇಕಪ್ಪ. ಹೇಗೂ ಹೊಟ್ಟೆ ತುಂಬ ಊಟ ಮಾಡಿಸಿ ಕಳಿಸಿದ್ರು. ಹಾಯಾಗಿ ನಿದ್ದೆ ಮಾಡಬೇಕು ಅಂತ ಅನ್ಕೊಂಡೆ. ಆದರೆ ಏನು ಮಾಡೋದು, ಆ ಸಿಕ್ಕಿರೋ ವಾಶ್ರೂಮ್ ಹತ್ರ ಸೀಟ್ ನನ್ನ ಎಲ್ಲ ನಿದ್ದೆಯಿಂದ ಹಾಳು ಮಾಡ್ತು. ನೀವು ನೋಡ್ತಾ ಇದ್ದೀರಾ, ಲೈಟ್ ಬೆಳಕಿದ್ರೆ ಕೆಲವಷ್ಟು ಜನಕ್ಕೆ ನಿದ್ದೆ ಬರಲ್ಲ, ಅದರಲ್ಲಿ ನಾನು ಒಬ್ಳು. ಏನು ಮಾಡಲಿ, ಆ ಲೈಟ್ಗೂ ಗುಡ್ ನೈಟ್ ಹೇಳಿ ಮಲ್ಕೊಂಡೆ. ಫೈನಲಿ ಬಂದೆ ನೋಡಿ ನಮ್ಮ ಹೆಮ್ಮೆಯ ರಾಜಧಾನಿಗೆ. ಆ ರೋಡುಗಳು, ಆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಆ ಟ್ರಾಫಿಕ್, ಅಯ್ಯೋ ನನ್ನ ಜೀವನ ಇಷ್ಟೇನಪ್ಪ. ಹಸಿರಿನಿಂದ ಕಾಂಕ್ರೀಟ್ ರೋಡಿಗೆ. ಏನು ಮಾಡಲಿ, ಅದೇ ಜೀವನ. ಹಾಗೆ ಬಾಳಿಗೊಂದು ದಾರಿ. ಇನ್ನು ನನ್ನ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ನಾನು ಕೆಲ್ಸಕ್ಕೆ ಹೋಗ್ಬೇಕು. ಇದೇ ರುಟೀನ್ ಮಾಡ್ತಾ 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 ಮತ್ತೆ ಒಂದು ದಿವಸ ಮನೆಗೆ ಹೋಗ್ತೀನಿ. ಆ ಮನೆಗೆ ಹೋಗುವಂಥ ಖುಷಿ, ಆಹಾ, ಸ್ವರ್ಗಕ್ಕೆ ಎರಡೇ ಗೇಣು. ಏನಂತೀರಾ? ಅಲ್ಲಿ ತನಕ ಕಾಯ್ಬೇಕಪ್ಪ. ಆದ್ರೆ ಪರವಾಗಿಲ್ಲ, ಅಮ್ಮ ಕೊಟ್ಟಿದ್ದು ತಿಂಡಿ ಇದೆಯಲ್ಲ, ಅದನ್ನ ತಿಂದು ಅದಕ್ಕೆ ಪ್ರೀತಿನೂ ಸೇರಿಸಿ ಎಂಜಾಯ್ ಮಾಡ್ತೀನಿ ಅಲ್ವಾ? ಬೆಂಗಳೂರಲ್ಲಂತೂ ಮಳೆ ಇಲ್ಲ, ಅವಾಗವಾಗ ಬರುತ್ತೆ ಹೋಗುತ್ತೆ. ಅದೇ ಊರಲ್ಲಿ ಇಷ್ಟೊಂದು ಮಳೆ. ಆ ಮಳೆಗೆ ಆಟ ಆಡೋದೇ ಮಜಾ. ಅದೇ ನಮ್ಮ ಬೆಂಗಳೂರಲ್ಲಿ ಅಯ್ಯೋ ಯಾಕಂತೀರ, ಮಳೆ ಬಂದ್ರೇನೆ ಅಯ್ಯಪ್ಪ ಯಾಕೆ ಮಳೆ ಬಂತು ಇಲ್ಲಿ, ಫುಲ್ ಗಲೀಜಿ ಗಲೀಜಿ ಅಲ್ವಾ? ಆದ್ರೂ ಬಿಡ್ರಿ, ನಮ್ಮ ಬೆಂಗಳೂರಲ್ವಾ, ಎಷ್ಟೇ ಆದ್ರೂ ನಮ್ಮ ಎರಡನೇ ತಾಯಿ ಮನೆ ತಾನೆ. ಜೀವನಕ್ಕೊಂದು ಅರ್ಥ ಕೊಟ್ಟಿದ್ದೇ ತಾಯಿ. ಸರಿ ಕಣ್ರಿ, ಇವತ್ತಿನ ನಾನು ಈ ಕತೆನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ, ಮತ್ತೆ ಮಾತಾಡೋಣ. ನಿಮ್ಮ ಸಮಾಚಾರ ಮತ್ತೆ ಮೆಲುಕು ಹಾಕೋಣ. ಏನಂತೀರಾ? ನಿಮ್ದೇನಾದ್ರೂ ಸ್ಟೋರಿ ಇದೆಯಾ?
ನಿಮ್ಮ ಅಪ್ಪ ಅಮ್ಮನ್ನು ಮಿಸ್ ಮಾಡ್ಕೋತಿದ್ದೀರಾ? ಬೇಜಾರು ಮಾಡ್ಕೋಬೇಡಿ, ಎಲ್ಲಾನು ಸರಿಯಾಗುತ್ತೆ. ನೀವು ಒಳ್ಳೆ ಪೊಸಿಷನ್ ಬನ್ನಿ, ಆಮೇಲೆ ನಿಮ್ಮ ಅಪ್ಪ ಅಮ್ಮನ ಜೊತೆ ಊರಲ್ಲಿ ಸೆಟ್ಲ್ ಆಗಿ ಅಷ್ಟೇ. ಬಾಯ್. ಎಲ್ಲರಿಗೂ ಧನ್ಯವಾದಗಳು. ಹಾಗೆ ನಿಮ್ಮಲ್ಲೂ ಯಾರಾದರೂ ಈ ರೀತಿ ಮಿಸ್ ಮಾಡ್ಕೊಳ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್.